ಪ್ರೀತಿಸಲು ಕಾರಣವೇ ಈ ಹೃದಯ. ಸಾಯಿಸ್ತೀರಾ, ರೇಪ್ ಮಾಡ್ತೀರಾ, ಏನ್ ಮಾಡ್ತೀರಾ? ಏನು ಮಾಡಕ್ಕಾಗಲ್ಲ. ದರ್ಶನ್ ರೌಡಿ ಆಗಿರಬೇಕಿತ್ತು ಅಂದ ಸೋನು. ಡಿ-ಬಟ್ ಫ್ಯಾನ್ಸ್ಗಳ ತುಂಬಾ ಭಯ ಆಗ್ತಾ ಇದೆ, ನಡುಗ್ತಾ ಇದ್ದೀನಿ. ಏನ್ರಿ ಕಿತ್ಕೋತೀರಾ ನೀವು? ನಂದು ಏನು ಕಿತ್ಕೊಳಕ್ಕಾಗಲ್ಲ. ಅಶ್ಲೀಲ ಮೆಸೇಜ್ ಕಾಮೆಂಟ್ ಮಾಡಿದ ಡಿ ಫ್ಯಾನ್. ಓಕೆ, ಬ್ಯಾಡ್ ಕಮೆಂಟ್ ಹಾಕ್ತಿದ್ದೀರಾ ಹಾಕೊಳ್ಳಿ, ಐ ಡೋಂಟ್ ಕೇರ್, ತಲೆ ಕೆಡ್ಸ್ಕೊಳ. ಸೋನು ಶೆಟ್ಟಿ ವರ್ಸಸ್ ಡಿ ಬಾಸ್ ಫ್ಯಾನ್. ಭಯ ಪಡೋ ಅವಶ್ಯಕತೆನೂ ಇಲ್ಲ, ಯಾರಿಗೂ ಭಯ ಪಡ್ಬೇಕಂತನೂ ಏನೂ ಇಲ್ಲ. ಹೌದು, ರೌಡಿ ಆಗ್ಬೇಕಾಗಿದ್ದ ದರ್ಶನ್ ಅಪ್ಪಿತಪ್ಪಿ ಹೀರೋ ಆಗಿದ್ದಾರೆ ಅಂದ ಸೋನುಗೆ ದರ್ಶನ್ ಫ್ಯಾನ್ಸ್ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಟಿ ರಮ್ಯಾಗೆ ಕೆಟ್ಟ ಮೆಸೇಜ್ ಕಳಿಸಿದ ಕಿಡಿಗೇಡಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದರ್ಶನ್ ಅಭಿಮಾನಿಗಳು ನನಗೆ ಕೆಟ್ಟದಾಗಿ ಮೆಸೇಜ್ ಕಳಿಸಿ ಕಿರುಕುಳವನ್ನ ನೀಡಿದ್ದಾರೆ ಅಂತ ನಟಿ ರಮ್ಯಾ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಟ್ಟಿದ್ರು. ದರ್ಶನ್ ಫ್ಯಾನ್ಸ್ ನನಗೆ ಕಾಟ ಕೊಡ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಈಗ ಸೋನು ಶೆಟ್ಟಿ ಅನ್ನುವಂತಹ ಮಹಿಳೆ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ದರ್ಶನ್ ಫ್ಯಾನ್ಸ್ ನನಗೆ ತುಂಬಾ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಿದ್ದಾರೆ, ಬೆದರಿಕೆ ಹಾಕ್ತಿದ್ದಾರೆ, ಆದ್ರೆ ಅವ್ರು ನನಗೆ ಏನು ಮಾಡೋಕೆ ಆಗಲ್ಲ ಅಂತ ಸೋನು ಶೆಟ್ಟಿ ತಿರುಗೇಟನ್ನ ನೀಡಿದ್ದಾರೆ. ಡಿ-ಬಟ್ ಫ್ಯಾನ್ಸ್ಗಳ ತುಂಬಾ ಭಯ ಆಗ್ತಾ ಇದೆ, ನಡುಗ್ತಾ ಇದ್ದೀನಿ. ಏನ್ರಿ ಕಿತ್ಕೋತೀರಾ ನೀವು? ನಂದು ಏನು ಕಿತ್ಕೊಳಕ್ಕಾಗಲ್ಲ. ಸಾಯಿಸ್ತೀರಾ, ರೇಪ್ ಮಾಡ್ತೀರಾ, ಏನ್ ಮಾಡ್ತೀರಾ? ಏನು ಮಾಡಕ್ಕಾಗಲ್ಲ. ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ತೋರಿಸುತ್ತೆ ಅಷ್ಟೇ. ಭಯ ಪಡೋ ಅವಶ್ಯಕತೆನೂ ಇಲ್ಲ, ಯಾರಿಗೂ ಭಯ ಪಡ್ಬೇಕಂತನೂ ಏನೂ ಇಲ್ಲ. ಐ ಆಮ್ ಸೋನು ಶೆಟ್ಟಿ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ ಖಾತೆಯನ್ನ ಸೋನು ಹೊಂದಿದ್ದಾರೆ. ಮಾದಕವಾಗಿ ಮಾತಾಡ್ತಾ ವಿಡಿಯೋಗಳನ್ನ ಮಾಡಿ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಿರ್ತಾರೆ. 69,000 ಫಾಲೋವರ್ಸ್ ಕೂಡ ಹೊಂದಿದ್ದಾರೆ. ಆಕೆ ಇನ್ಸ್ಟಾಗ್ರಾಮ್ ಖಾತೆ ಗಮನಿಸಿದ್ರೆ ಪ್ರಚಾರಕ್ಕಾಗಿ ಹೀಗೆಲ್ಲ ಪೋಸ್ಟ್ ಮಾಡುವಂತೆ ಕಾಣುತ್ತೆ ಅಂತ ಕೆಲವರು ಹೇಳ್ತಿದ್ದಾರೆ. ಕಾಮೆಂಟ್ಸ್ ಸೆಕ್ಷನ್ ಆಫ್ ಮಾಡಿ ಸೋನು ಶೆಟ್ಟಿ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾರೆ. ಡಿಬಾಸ್ ಹಾಗೆ ಅವರ ಅಭಿಮಾನಿಗಳು ನನಗೆ ಇಷ್ಟ ಆಗಲ್ಲ, ಅವರು ರೌಡಿ ಆಗ್ಬೇಕಾಗಿತ್ತು, ಅಪ್ಪೆ ತಪ್ಪಿ ಹೀರೋ ಆಗಿದ್ದಾರೆ, ಅದೇ ಪ್ರಾಬ್ಲಮ್. ಅವರ ಫ್ಯಾನ್ಸ್ ಕೂಡ ಹಂಗೆ ಇದ್ದಾರೆ. ಮೊದಲು ಫ್ಯಾನ್ಸ್ಗೆ ಬುದ್ಧಿ ಕಲಿಸಬೇಕು ಅಂತ ಸೋನು ಇತ್ತೀಚೆಗೆ ವಿಡಿಯೋ ಪೋಸ್ಟ್ ಮಾಡಿದ್ರು. ಈ ವಿಡಿಯೋ ವೈರಲ್ ಆದ ಬಳಿಕ ದರ್ಶನ್ ಫ್ಯಾನ್ಸ್ ನನಗೆ ಕೆಟ್ಟದಾಗಿ ಕಾಮೆಂಟ್ ಅನ್ನ ಮಾಡ್ತಿದ್ದಾರೆ, ಬೆದರಿಕೆ ಹಾಕ್ತಿದ್ದಾರೆ ಅಂತ ಮತ್ತೊಂದು ವಿಡಿಯೋ ಮಾಡಿ ಸೋನು ಹಂಚಿಕೊಂಡಿದ್ದಾರೆ. ದರ್ಶನ್ ಹೆಸರು ಬಳಸಿಕೊಂಡು ಪಬ್ಲಿಸಿಟಿ ಪಡಿತಿದ್ದೀನಿ ಅಂತ ಕೆಲವರು ಹೇಳ್ತಿದ್ದಾರೆ, ಆದ್ರೆ ನನಗೆ ಅವರ ಹೆಸರು ಬಳಸಿ ಪಬ್ಲಿಸಿಟಿ ಪಡೆಯುವ ಅಗತ್ಯತೆ ಇಲ್ಲ ಅಂತ ಸೋನು ಹೇಳಿರೋದು ವೈರಲ್ ಆಗಿದೆ. ಡಿ-ಬಟ್ ಫ್ಯಾನ್ಸ್ಗಳ ತುಂಬಾ ಭಯ ಆಗ್ತಾ ಇದೆ, ನಡುಗ್ತಾ ಇದ್ದೀನಿ. ಏನ್ರಿ ಕಿತ್ಕೋತೀರಾ ನೀವು? ನಂದು ಏನು ಕಿತ್ಕೊಳಕ್ಕಾಗಲ್ಲ. ದರ್ಶನ್ ಫ್ಯಾನ್ಸ್ ನಮ್ಮನ್ನ ಟ್ರೋಲ್ ಮಾಡಿ ಕಿರುಕುಳ ನೀಡ್ತಿದ್ದಾರೆ, ಬೆದರಿಕೆ ಹಾಕ್ತಿದ್ದಾರೆ ಅಂತ ಆರೋಪ ಮಾಡ್ತಾ ಇರೋದು ಸೋನು ಶೆಟ್ಟಿ ಇದೇ ಮೊದಲೇನಲ್ಲ. ಇದಕ್ಕೂ ಮುನ್ನ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಕೂಡ ಇಂತಹದ್ದೇ ಆರೋಪ ಮಾಡಿದ್ರು. ಕೆಲ ದಿನಗಳ ಹಿಂದೆ ತಾವು ನೀಡಿದ ಹೇಳಿಕೆಯನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಟ್ರೋಲ್ ಮಾಡ್ತಿದ್ದಾರೆ, ಬೆದರಿಕೆ ಹಾಕ್ತಿದ್ದಾರೆ ಅಂತ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು. ಆಗ ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆದು ಬುದ್ಧಿ ಹೇಳಿದ್ರು. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿ ನಟಿ ರಮ್ಯಾ ಪೋಸ್ಟ್ ಮಾಡಿದ್ರು. ಇದರ ಬೆನ್ನಲ್ಲೇ ಅವರನ್ನ ಕಿಡಿಗೇಡಿಗಳು ಟ್ರೋಲ್ ಮಾಡಿದ್ರು. ಕೆಲವರಂತೂ ನೇರವಾಗಿ ಆಕೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೆಟ್ಟ ಕೊಳಕ ಮೆಸೇಜ್ ಕೂಡ ಕಳಿಸಿದ್ರು. ಅದನ್ನ ಸ್ಕ್ರೀನ್ ಶಾಟ್ ಸಮೇತ ಇನ್ಸ್ಟಾಗ್ರಾಮ್ನಲ್ಲಿ ರಮ್ಯಾ ಹಂಚಿಕೊಂಡಿದ್ರು. ಬಳಿಕ 42 ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಉಲ್ಲೇಖಿಸಿ ದೂರನ್ನು ಕೂಡ ಕೊಟ್ಟಿದ್ರು. ನಟಿ ರಮ್ಯಾ ನೀಡಿದ ದೂರು ಆಧರಿಸಿ ಪೊಲೀಸರು ತನಿಖೆ ಆರಂಭಿಸಿದ್ರು. ಸಿಸಿಬಿ ಪೊಲೀಸರು 4 ವಶಕ್ಕೆ ಪಡೆದಿದ್ದಾರೆ. ಬಳ್ಳಾರಿ, ಚಿತ್ರದುರ್ಗ, ಬೆಂಗಳೂರು, ಕೋಲಾರ ಸೇರಿ ಬೇರೆ ಬೇರೆ ಜಿಲ್ಲೆಯಲ್ಲಿರುವ ಇಂತಹ ಕಿಡಿಗೇಡಿಗಳನ್ನ ವಶಕ್ಕೆ ಪಡೆಯುವುದಕ್ಕೆ ಹುಡುಕಾಟವನ್ನು ನಡೆಸುತ್ತಿದ್ದಾರೆ.